7th ಸ್ಟ್ಯಾಂಡರ್ಡ್ ಓದ್ತಿರೋ ಒಂದು ಹುಡುಗಿನ ಐಸ್ ಕ್ರೀಮ್ 50 ರೂಪಾಯಿ ದುಡ್ಡು ಈ ತರ ಆಸೆ ತೋರಿಸ್ಬಿಟ್ಟು ಒಂದು ಮುತ್ಕ ಬಂದ್ಬಿಟ್ಟು ಏನ್ ಮಾಡಿದಾನೆ, ರೇಪ್ ಅಟೆಂಪ್ಟ್ ಮಾಡಿದಾನೆ. ಒಂದ್ ದಿನದಲ್ಲಿ 3 ಸತಿ. ಆ ಮಗು ಬ್ಲೀಡಿಂಗು ಆಗಿ ಕೊನೆಗೆ ಸ್ಕೂಲ್ಗೆ ಹೋಗಕ್ ಆಗ್ದಿರೋ ಪರಿಸ್ಥಿತಿಯಲ್ಲಿ ಇವತ್ತು ಮನೇಲಿದ್ದಾಳೆ. ದಯವಿಟ್ಟು ಪೇರೆಂಟ್ಸ್ ನ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ನಿಮ್ಮ ಫೋನ್ಸ್ ಅವಾಯ್ಡ್ ಮಾಡಿ, ನಿಮ್ಮ ಟಿವಿ ಬಿಸ್ನೆಸ್ ನ ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದ್ರೆ ನಾವು ಮಕ್ಕಳ ಟೈಮ್ ಕೊಡದಿರೋದ್ರಿಂದ ಕಂಡವ್ರು ಬಂದು ನಮ್ಮ ಮಕ್ಕಳನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಮಕ್ಕಳು ತೊಂದರೆಗಳಿಗೆ ಒಳಗಾಗ್ತಿದ್ದಾರೆ. ದಯವಿಟ್ಟು ಪೇರೆಂಟ್ಸ್ ಮಕ್ಕಳ ಮೇಲೆ ಫೋಕಸ್ ಮಾಡಿ. ಸೇಮ್ ಟೈಮ್ ಇವತ್ತಿಂದ ಅಂದ್ರೆ ನಾವು ನಮ್ಮ ಗೊಂಬೆ ಮ್ಯಾನ್ ಟೀಮ್ ಬಂದ್ಬಿಟ್ಟು 24 hours ಅವೈಲೇಬಲ್ ಇರ್ತಾ ಇದೀವಿ. ಈ ತರ ಎಲ್ಲಾದ್ರೂ ತೊಂದರೆಗಳಾದ್ರೆ ನಮಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಬೆಂಗಳೂರಲ್ಲೆಲ್ಲ ಕರ್ನಾಟಕದಲ್ಲ ಅದು ಯಾವ ಊರಲ್ಲಿದ್ರು ಬಂದು ನಾವು ಸಪೋರ್ಟ್ ಮಾಡ್ತೀವಿ. ಹಿಂದೆ ನಾವು ನಿಂತಿರ್ತೀವಿ, ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಕಾನೂನು ಪರವಾಗಿ ನಾವು ಹೋರಾಡ್ತೀವಿ. ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಚಿಕ್ಕ ಪುಟ್ಟ ಗಂಡ್ ಮಕ್ಳಿಗೂ ಲೈಂಗಿಕ ದೌರ್ಜನ್ಯ ಆಗುತ್ತೆ. ಈ ತರ ಆಗ್ತಾ ಇರುತ್ತೆ, ಬಟ್ ನಮಗ್ ಗೊತ್ತಾಗಲ್ಲ. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಈ ಪ್ರಾಬ್ಲಮ್ ಬೇರೆ ಎಲ್ಲೂ ನಡೀಬಾರ್ದು. ಇವನೇ ಅಲ್ಲ, ಈ ಒಂಥರ ಸುಮಾರು ಜನ ಇರ್ತಾರೆ, ಎಲ್ಲರಿಗೂ ಶಿಕ್ಷೆ ಆಗ್ಬೇಕು. ನಂತರ ಇನ್ಫ್ಲುಯೆನ್ಸರ್ಸ್ ಯಾರು ಇದ್ರೆ ದಯವಿಟ್ಟು ಈ ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಮಾಡಿ. ಇನ್ನೊಂದ್ಸತಿ ಈ ತರ ಯಾವನಾದ್ರೂ ಮಾಡಿದ್ರೆ ಮಾತ್ರ ಅವನ ಸುಮ್ನೆ ಬಿಡಬಾರ್ದು.